ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಹಾಗೂ ಜೆಡಿಎಸ್ ನಿರಂತರವಾಗಿ ಹೋರಾಟವನ್ನು ನಡೆಸ್ತಾ ಇದೆ. ಪ್ರತಿಪಕ್ಷಗಳ ಪ್ರತಿಭಟನೆಗೆ ಅಧಿವೇಶನದ 7 ದಿನ ಬಲಿಯಾಗಿದೆ. ಇದೀಗ ಸೋಮವಾರದಿಂದ ಮತ್ತೆ ಸದನ ಆರಂಭ ಆಗಲಿದೆ. ಹಾಗಾದ್ರೆ ಬಿಜೆಪಿ ಹೋರಾಟವನ್ನ ಮುಂದುವರಿಸುತ್ತಾ ಇಲ್ವಾ? ದೋಸ್ತಿ ಈಗೇನ್ ಮಾಡುತ್ತೆ? ಈ ಸ್ಟೋರಿ ನೋಡಿ. ಸರ್ಕಾರದ ವಿರುದ್ಧ ವಿಪಕ್ಷಗಳು ವಾಲ್ಮೀಕಿ ನಿಗಮದ ಅಸ್ತ್ರವಾಗಿ ಪ್ರಯೋಗಿಸಿದೆ. ಸಚಿವ ನಾಗೇಂದ್ರ ರಾಜೀನಾಮೆಗಾಗಿ ಪಟ್ಟು ಹಿಡಿದು ಕೂತಿವೆ. ಕಳೆದ ಸೋಮವಾರದಿಂದ ಶುಕ್ರವಾರದವರೆಗೂ ಉಭಯ ಸದನಗಳಲ್ಲಿ ಪ್ರತಿಭಟನೆಯ ಗಾಳಿ ಮೊಳಗಿಸಿವೆ. ಸದನದ ಒಳಗೂ ಹೊರಗೂ ಧರಣಿ ಮಾಡಿವೆ. ಶತಾಯಗತಾಯ ನಾಗೇಂದ್ರ ರಾಜೀನಾಮೆಗೆ ಪಣ ತೊಟ್ಟಿವೆ. ನಾಗೇಂದ್ರ ರಾಜೀನಾಮೆಗೆ ದೋಸ್ತಿ ರಣಕಹಳೆ. ಮುಂದಿನ ಹೋರಾಟದ ಬಗ್ಗೆ ಎನ್ಡಿಎ ಸಭೆ. ನಾಗೇಂದ್ರ ರಾಜೀನಾಮೆ ಕೊಡೋ ತನಕ ಅಧಿವೇಶನ ನಡೆಯಲು ಬಿಡೋದಿಲ್ಲ ಅಂತ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಸದನದ ಒಳಗೆ ಯಾವುದೇ ಚರ್ಚೆ ನಡೆಯಲು ಬಿಡದೆ ಜಂಟಿಯಾಗಿ ವಿಭಿನ್ನ ರೀತಿಯಲ್ಲಿ ಪ್ರತಿಭಟಿಸಿವೆ. ಆದರೆ ಬಿಜೆಪಿ ಮತ್ತು ಜೆಡಿಎಸ್ ಹೋರಾಟಕ್ಕೆ ಮಣಿಯದ ಸರ್ಕಾರ ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ಪಡೆಯಲು ಯಾವುದೇ ರೀತಿಯ ತೀರ್ಮಾನವನ್ನ ಮಾಡಿಲ್ಲ. ಹೀಗಾಗಿ ಮುಂದಿನ ಹೋರಾಟದ ಬಗ್ಗೆ ನಿರ್ಧರಿಸಲು ದೋಸ್ತಿ ಎನ್ಡಿಎ ಸಭೆ ನಡೆಸಲಿದೆ. ನಾಗೇಂದ್ರ ರಾಜೀನಾಮೆ ಕೊಡದ ಹೊರತು ಮುಂದಿನ ಹೋರಾಟ ಹೇಗಿರಬೇಕೆಂಬ ಬಗ್ಗೆ ಎನ್ಡಿಎ ನಾಯಕರು ಸಭೆ ನಡೆಸಿ ತೀರ್ಮಾನಿಸಲು ನಿರ್ಧರಿಸಿದ್ದಾರೆ. ಶನಿವಾರ ಅಥವಾ ಭಾನುವಾರ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಸೇರಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ನ ಪ್ರಮುಖ ನಾಯಕರು ಸಭೆ ಸೇರಲಿದ್ದಾರೆ. ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ನಿರ್ಧಾರ ಮಾಡಲಿದ್ದಾರೆ. ಒಂದು ವೇಳೆ ಸಚಿವ ನಾಗೇಂದ್ರ ರಾಜೀನಾಮೆ ಕೊಡದಿದ್ರೆ ಸದನದಲ್ಲಿ ಹೋರಾಟವನ್ನ ಮುಂದುವರಿಸಬೇಕು ಅಥವಾ ಬರ ಪರಿಹಾರ, ನೈಸ್ ರಸ್ತೆ ಹಾಗೂ ಬಿಡದಿ ರೈತರ ಪರ ಚರ್ಚೆಯನ್ನ ಮುಂದುವರಿಸಬೇಕು ಅನ್ನೋ ಬಗ್ಗೆ ಸ್ಪಷ್ಟ ನಿಲುವು ತೆಗೆದುಕೊಳ್ಳಲಿದ್ದಾರೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ಮಾಡ್ತೀನಿ. ನಮ್ಮ ನಾಯಕರ ಜೊತೆ, ಬಿಜೆಪಿ ನಾಯಕರ ಜೊತೆ ಚರ್ಚೆ ಮಾಡ್ತೀನಿ. ನಮ್ಮೆಲ್ಲ ಶಾಸಕರ ಜೊತೆ ನಾನು ಚರ್ಚೆ ಮಾಡಿ ಮುಂದೆ ಯಾವ ರೀತಿ ಹೋರಾಟ ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಎಲ್ಲರ ಜೊತೆ ಚರ್ಚೆ ಮಾಡಿ ಇದನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತೀನಿ. ಇನ್ನು ಈಗಾಗಲೇ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ನ ಶಾಸಕರು ಜಂಟಿ ಹೋರಾಟ ನಡೆಸಿದ್ದು ಕಪ್ಪು ಟಿ ಶರ್ಟ್ ಧರಿಸಿ ವಿಧಾನಸೌಧದವರೆಗೂ ಜಂಟಿಯಾಗಿ ಹೆಜ್ಜೆ ಹಾಕಿದ್ದಾರೆ. ಸದನದ ಒಳಗೂ ಒಟ್ಟಿಗೆ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಸಚಿವ ನಾಗೇಂದ್ರ ಮಾಡಿರೋ ಹಗರಣದಿಂದಾಗಿ ವಾಲ್ಮೀಕಿ ಸಮುದಾಯಕ್ಕೆ ಸೇರಬೇಕಾಗಿರುವಂತಹ ಯೋಜನೆಗಳೆಲ್ಲ ಹಾಳಾಗಿದ್ದು ಮತ್ತೆ ಸಚಿವ ಸ್ಥಾನ ನೀಡಿರೋದು ಸರಿಯಲ್ಲ ಅಂತ ಜೆಡಿಎಸ್ನ ಶಾಸಕಿ ಕರೆಮ್ಮ ನಾಯಕ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನಲ್ಲಿ ನಮ್ಮದೇ ಸಮುದಾಯದ ಶಾಸಕರಿದ್ದು ಅವರಿಗೆ ಬೇಕಾದರೆ ಸಚಿವ ಸ್ಥಾನ ನೀಡಿ ಸಮುದಾಯಕ್ಕೆ ಆಗಿರೋ ಅನ್ಯಾಯ ಸರಿಪಡಿಸಲಿ ಅಂತ ಆಗ್ರಹಿಸಿದ್ದಾರೆ. ಸರ್ಕಾರ ಅವರು ತೀರ್ಮಾನ ತಗೊಳ್ಳೋದು ಬಿಟ್ಟು ಅವ್ರನ್ನ ಉಳಿಸಿಕೊಳ್ಳೋದಕ್ಕೆ ನಾನಾ ರೀತಿ ತಂತ್ರಗಾರಿಕೆ ರೂಪಿಸೋದು ನೋಡಿದ್ರೆ ಬಹಳ ಬೇಸರ ಆಗ್ತದೆ. ಯಾಕಂದ್ರೆ ಸಮುದಾಯಕ್ಕೆ ಅನ್ಯಾಯ ಆಗ್ಯದ. ಆ ದೇಶದಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಅನ್ನೋಂತ ಒಂದು ಮಾತು ಇದ್ರೂ ಕೂಡ ಆ ಭ್ರಷ್ಟಾಚಾರ ಮಾಡಿದವ್ರನ್ನೇ ಇವರು ಎಲ್ಲ ಸೆಷನ್ನಲ್ಲಿ ಸಚಿವ ಸಂಪುಟದಲ್ಲಿ ತಗೊಂಡು ಅವರಿಗೆಲ್ಲ ಸ್ಥಾನಮಾನ ಕೊಡೋದು ನೋಡಿದ್ರೆ ನಾಚಿಕೆಡ್ ಅಂತ ಅನಿಸ್ತದ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಜೆಡಿಎಸ್ ನಿರಂತರ ಹೋರಾಟ ನಡೆಸ್ತಾ ಇದ್ದು ಸರ್ಕಾರಕ್ಕೆ ತುಸು ಹೆಚ್ಚೆ ಬಿಸಿ ತಟ್ಟಿದೆ. ಆದರೆ ಸರ್ಕಾರ ಮಾತ್ರ ನಾಗೇಂದ್ರರಿಂದ ರಾಜೀನಾಮೆ ಪಡೆಯುತ್ತಿಲ್ಲ. ನಾಗೇಂದ್ರ ಅಪರಾಧಿಯಾಗಿದ್ರೆ ರಾಜ್ಯಪಾಲರು ಪ್ರಮಾಣ ವಚನ ಬೋಧಿಸುತ್ತಿರಲಿಲ್ಲ ಅಂತ ನುಣುಚಿಕೊಳ್ಳುವ ಪ್ರಯತ್ನ ನಡೆಸ್ತಾ ಇದೆ. ಆಡಳಿತ ಮತ್ತು ವಿಪಕ್ಷಗಳ ನಡುವೆ ರಾಜೀನಾಮೆ ಜಟಾಪಟಿ ಮುಂದುವರೆದಿದ್ದು ಇದು ಎಲ್ಲಿಗೆ ಬಂದು ನಿಲ್ಲಲಿದೆ ಅಂತ ಕಾದು ನೋಡಬೇಕು.